ಮೋದಿ ಸರ್ಕಾರದ ಕಡೆಯಿಂದ ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟ್ ಚಾಲೆಂಜ್. ನಿಮಗೆ ಈ ಘಟನಾವಳಿ ಬಗ್ಗೆ ಗೊತ್ತಿರಬಹುದು. 3 ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ನ ಇಬ್ಬರ ದ್ವಿಸದಸ್ಯ ಪೀಠ ಒಂದು ಆರ್ಡರ್ ಪಾಸ್ ಮಾಡಿತ್ತು. ವಿಧಾನಸಭೆಯಲ್ಲಿ ಸಂಸತ್ತಲ್ಲಿ ಕಾಯ್ದೆ ಕಾನೂನುಗಳನ್ನು ಪಾಸ್ ಮಾಡಿ ರಾಜ್ಯಪಾಲರ ಮತ್ತು ರಾಷ್ಟ್ರಪತಿಗಳ ಅಂಕಿತಕ್ಕೆ ಫೈಲ್ ಕಳಿಸ್ತಾರಲ್ಲ, ಅದಕ್ಕೆ ಇಂತಿಷ್ಟೇ ಸಮಯದಲ್ಲಿ ಸಹಿ ಹಾಕಬೇಕು ರಾಜ್ಯಪಾಲರು ಅಂತ ಡೆಡ್ ಲೈನ್ ಕೊಟ್ಟು, ಟೈಮ್ ಲಿಮಿಟ್ ಕೊಟ್ಟು ಆರ್ಡರ್ ಮಾಡಿತ್ತು ಸುಪ್ರೀಂ ಕೋರ್ಟ್. ಅದು ಈ ಆದೇಶ ಬಂದಿದ್ದು ಕೇವಲ ಇಬ್ಬರ ದ್ವಿಸದಸ್ಯ ಪೀಠದಿಂದ. ನೆನಪಿರಲಿ, ಇದು ಸಂವಿಧಾನ ಪೀಠ ಅಲ್ಲ. ಇವರು ಆರ್ಟಿಕಲ್ 142 ನಮಗೆ ಹಕ್ಕುಗಳನ್ನ ಕೊಟ್ಬಿಟ್ಟಿದೆ, ಏನನ್ನು ಬೇಕಾದ್ರೂ ಸಮೀಕ್ಷೆ ಮಾಡಬಹುದು ಅಂತ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಡೆಡ್ ಲೈನ್ ಕೊಟ್ಟಿದ್ರು ನೋಡಿ. ನಿಮಗೆ ನೆನಪಿರ್ಬೋದು, ಸುಮಾರು 3 ತಿಂಗಳ ಕೆಳಗೆ ತಮಿಳುನಾಡು ಸರ್ಕಾರ ಮತ್ತು ಅಲ್ಲಿನ ರಾಜ್ಯಪಾಲ RN ರವಿ ಮಧ್ಯೆ ವಿವಾದ ಇತ್ತು. ಸದನದಲ್ಲಿ ಪಾಸ್ ಮಾಡಿರುವ ಕಾಯ್ದೆಗಳಿಗೆ RN ರವಿ ಅವರು ಸಹಿ ಮಾಡಿರಲಿಲ್ಲ, ರಾಷ್ಟ್ರಪತಿಗಳ ಅವಾಗಾಹನೆಗೆ ಕಳಿಸಿಕೊಟ್ಟಿದ್ರು. ಇದನ್ನು ಪ್ರಶ್ನೆ ಮಾಡಿದ ತಮಿಳುನಾಡಿನ ಸ್ಟಾಲಿನ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಯಿತು. ವಿಷಯ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಮಟ್ಟದ್ದು ಅಂದ್ರೆ ಇದು ಸಂವಿಧಾನಕ್ಕೆ ಒಳಪಡುತ್ತೆ. ಇಬ್ಬರು ಸದಸ್ಯರ ಪೀಠ ಇದರ ಬಗ್ಗೆ ನಿರ್ಧಾರ ಕೈಗೊಳ್ಳುವುದಕ್ಕೆ ಬರೋದಿಲ್ಲ, ಸಂವಿಧಾನ ಪೀಠ ರಚನೆ ಮಾಡ್ಬೇಕಾಗತ್ತೆ. ನೆನಪಿರಲಿ ನಿಮಗೆ, ರಾಷ್ಟ್ರಪತಿಗಳಿಗಿಂತ ಮೇಲಿನ ಅಧಿಕಾರ ಅಥವಾ ಹುದ್ದೆ ದೇಶದಲ್ಲಿ ಯಾವುದೂ ಇಲ್ಲ. ರಾಷ್ಟ್ರಪತಿಯೇ ಸುಪ್ರೀಂ ಕೋರ್ಟ್ ಬೇಕಾದ್ರೆ ಪ್ರಧಾನಮಂತ್ರಿಗಳ ಮೇಲೆ, ಅವರ ಸರ್ಕಾರದ ಮೇಲೆ ಟೀಕೆ ಟಿಪ್ಪಣಿಗಳನ್ನು ಮಾಡಬಹುದು. ಆದರೆ ರಾಷ್ಟ್ರಪತಿಗಳ ವಿಚಾರದಲ್ಲಿ ಹಾಗಾಗೋದಿಲ್ಲ. 3 ಸೇನೆಯ ಸೇನಾ ದಂಡನಾಯಕರು ಅವರು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಮರಣದಂಡನೆ ಕೊಟ್ಟರು. ರಾಷ್ಟ್ರಪತಿಗಳು ತಮ್ಮ ವಿವೇಚನಾಧಿಕಾರ ಬಳಸಿ ಮಾಫಿ ಮಾಡುವ ಅಧಿಕಾರ ಹೊಂದಿರ್ತಾರೆ. ನೀವು ಸೂಕ್ಷ್ಮವಾಗಿ ಗಮನಿಸಿ, ಯಾವಾಗಿಂದ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂತು, ಲಗಾಮ್ ಹಾಕೋದಿಕ್ಕೆ, ಸರ್ಕಾರಕ್ಕೆ ಬ್ರೇಕ್ ಹಾಕೋದಿಕ್ಕೆ ಆಗಾಗ ಸುಪ್ರೀಂ ಕೋರ್ಟ್ ಟಾಂಗ್ ಕೊಡೋದಿಕ್ಕೆ ಪ್ರಯತ್ನ ಮಾಡ್ತಾನೆ ಇತ್ತು. ಎಲ್ಲದರಲ್ಲೂ ಮೂಗು ತೋರಿಸೋದು. ಅವರು ಕೊಡೋ ರೀಸನ್, ನಮಗೆ ಆರ್ಟಿಕಲ್ 142 ಹಕ್ಕು ಕೊಟ್ಬಿಟ್ಟಿದೆ, ಯಾರನ್ನು ಬೇಕಾದ್ರೂ ಸಮೀಕ್ಷೆ ಮಾಡಬಹುದು. ಎಷ್ಟೇ ಬಹುಮತದಿಂದ ಬಿಲ್ ಪಾಸ್ ಆಗಿದ್ರು ಸಹ ಅದು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇತ್ತು ನೋಡಿ. ಅದರ ಮೇಲೆ ವಿಚಾರಣೆ ನಡೀತಾ ಇತ್ತು, ಟೀಕೆ ಟಿಪ್ಪಣಿಗಳು ಆಗ್ತಾ ಇತ್ತು. ಸಂಸತ್ತಿನಲ್ಲಿ ಪಾಸ್ ಆದ ಬಿಲ್ ಗಳನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಕೂತು ಚೆಕ್ ಮಾಡೋದು. ಹೀಗಾದ್ರೆ ಸರ್ಕಾರ ಯಾಕಿರಬೇಕು? ಇದರ ಬಗ್ಗೆನೇ ಈಗ ಮೋದಿ ಸರ್ಕಾರ ಕ್ಲಿಯರ್ ಸ್ಟ್ಯಾಂಡ್ ತೆಗೆದುಕೊಂಡಿದೆ, ಸ್ಪಷ್ಟವಾಗಿ ಉತ್ತರ ಕೊಟ್ಬಿಟ್ಟಿದೆ. ಸಂವಿಧಾನಕ್ಕೆ ಸಂಬಂಧಪಟ್ಟ ಏನೇ ಬದಲಾವಣೆ ಮಾಡೋದಿದ್ರು ಆ ಅಧಿಕಾರ ಇರೋದು ಕೇವಲ ಮತ್ತು ಕೇವಲ ಸಂಸತ್ತಿಗೆ ಮಾತ್ರ. ಯಾರ ಅಧಿಕಾರ ವ್ಯಾಪ್ತಿಯನ್ನ ಪ್ರಶ್ನೆ ಮಾಡಿತ್ತೋ ಸುಪ್ರೀಂ ಕೋರ್ಟ್, ಅದೇ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ನ CJIಗೆ ಪತ್ರ ಬರೆದು 14 ಖಾರವಾದ ಪ್ರಶ್ನೆಗಳನ್ನ ಕೇಳಿದ್ರು. ಖನ್ನಾ ಸಾಹೇಬ್ರಂತೂ ಅಧಿಕಾರಾವಧಿ ಮುಗಿಸಿ ಹೋದ್ರು 6 ತಿಂಗಳು. ಈಗ ಗವಾಯಿ ಸಾಹೇಬ್ರಿದ್ದಾರೆ. ದ್ರೌಪದಿ ಮುರ್ಮು ಅವರು ಆದಿವಾಸಿ ಮಹಿಳೆ, ಸಂಘರ್ಷದಿಂದ ಮೇಲ್ ಬಂದಿರೋರು. ರಾಷ್ಟ್ರಪತಿಯಾಗುವವರೆಗಿನ ಹಾದಿ ಇದೆಯಲ್ಲ, ಅದು ಕಲ್ಲು ಮುಳ್ಳಿನ ಹಾದಿ. ಅಂತಹವರ ಅಧಿಕಾರ ವ್ಯಾಪ್ತಿಯನ್ನ ಪ್ರಶ್ನೆ ಮಾಡಿತ್ತು, ಡೆಡ್ ಲೈನ್ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ಈಗ ಮುರ್ಮು ಕೇಳಿರುವ 14 ಪ್ರಶ್ನೆಗಳಿಗೆ ಉತ್ತರ ಕೊಡ್ಲೇಬೇಕು ಸುಪ್ರೀಂ ಕೋರ್ಟ್. ಅದಕ್ಕೆ ಒಂದು ಸಾಂವಿಧಾನಿಕ ಪೀಠ ರಚನೆ ಮಾಡಿದ್ದಾರೆ, CJI. ಗವಾಯಿ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸಿರೋದು. ಕೇಂದ್ರ ಸರ್ಕಾರಕ್ಕೂ ನೋಟಿಸ್ ಕೊಡ್ತಾರೆ. ಕೇಂದ್ರ ಸರ್ಕಾರದಿಂದ ಒಬ್ಬ ಪ್ರತಿನಿಧಿ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ತಮ್ಮ ಅಭಿಪ್ರಾಯ, ಸರ್ಕಾರದ ಅಭಿಪ್ರಾಯನ ಹೇಳ್ತಾರೆ. ಸ್ಪಷ್ಟವಾಗಿ ಹೇಳ್ಬಿಟ್ರು ತುಷಾರ್ ಮೆಹ್ತಾ, ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗಿಂತ ಸುಪ್ರೀಂ ಕೋರ್ಟ್ ಅತೀತವಲ್ಲ. ರಾಷ್ಟ್ರಪತಿಗಳಂತೂ ಯಾರ ಅಧೀನದಲ್ಲೂ ಬರೋದಿಲ್ಲ. ಪ್ರಧಾನಿ ಮೋದಿಗೂ ಸಹ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರನ್ನ ಪ್ರಶ್ನೆ ಮಾಡುವ ಪವರ್ ಇಲ್ಲ. ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು ಕಾರ್ಯನಿರ್ವಹಿಸೋದು ಮಂತ್ರಿಮಂಡಲದ ಸಲಹೆ ಮೇರೆಗೆ, ಇದನ್ನ ಎಲ್ಲರೂ ಒಪ್ತಾರೆ. ಆದ್ರೆ ಅವರು ಯಾರ ಅಂಡರ್ ನಲ್ಲೂ ಬರೋದಿಲ್ಲ. ಇದನ್ನೇ ತುಷಾರ್ ಮೆಹ್ತಾ ಸ್ಪಷ್ಟವಾಗಿ ಹೇಳಿರೋದು. ಇಷ್ಟು ದಿವಸ ಸುಪ್ರೀಂ ಕೋರ್ಟ್ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಭ್ರಮೆನಲ್ಲಿತ್ತು. ಇವರ ಸಂಕಷ್ಟಕ್ಕೆ ಕಾರಣ ಏನ್ ಗೊತ್ತಾ? ಮೋದಿ ಕೊಲಿಜಿಯಂ ಸಿಸ್ಟಮ್ಗೆ ಕೊಡಲಿ ಪೆಟ್ಟು ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಇವರಿಗೆ ಬೇಕಾದವರನ್ನ ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳಾಗಿ ನಿಯುಕ್ತಿ ಮಾಡ್ಕೊಳ್ಳೋದಿಕ್ಕೆ ಬರೋದಿಲ್ಲ. 2015ರಲ್ಲಿ NGSC ತರ್ತಾರೆ ಮೋದಿ. ಆಗ ಇದೇ ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳು ಕೂತು ಹೇಳ್ತಾರೆ, ನಾವ್ ಇದನ್ನ ಒಪ್ಪಲ್ಲ, ನಮಗೆ ಕೊಲಿಜಿಯಂ ಸಿಸ್ಟಮೇ ಬೇಕು ಅಂತಾರೆ ನೋಡಿ. ಈಗ ಇವರ ತಳ ನಡುಗ್ತಾ ಇದೆ. ಕೊಲಿಜಿಯಂ ಸಿಸ್ಟಮ್ ಬಂದ್ರೆ ಖೇಲ್ ಖತಮ್, ದುಕಾನ್ ಬಂದ್. ವಿಡಂಬನೆ ನೋಡಿ ಹೇಗಿದೆ. ಬೀದಿ ನಾಯಿಗಳ ಬಗ್ಗೆ ಚರ್ಚೆಗಳಾಗ್ತವೆ ಸುಪ್ರೀಂ ಕೋರ್ಟ್ ಅಲ್ಲಿ. ಇದನ್ನ ತರೋದು ಯಾರು? ಕಪಿಲ್ ಸಿಬಲ್ ಮತ್ತು ರಾಹುಲ್ ಗಾಂಧಿ ಅವರು. 80,000ಕ್ಕೂ ಹೆಚ್ಚು ಕೇಸ್ಗಳು ಪೆಂಡಿಂಗ್ ಇದಾವೆ. ಸಾಮಾನ್ಯ ಜನರಿಗೆ ನ್ಯಾಯ ಸಿಗೋದು ಯಾವಾಗ? ಇದೆಲ್ಲದಕ್ಕೂ ಲಗಾಮ್ ಹಾಕೋದಿಕ್ಕೆ ಮೋದಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. 2 ಸದನಗಳಲ್ಲಿ ಸಂಪೂರ್ಣ ಚರ್ಚೆಯಾಗಿ, ಗಂಟೆಗಟ್ಟಲೆ ಚರ್ಚೆಗಳಾಗಿ, ಬಹುಮತದಿಂದ ಕಾಯ್ದೆ ಕಾನೂನುಗಳನ್ನು ಪಾಸ್ ಮಾಡಿ ರೂಪಿಸಿ ರಾಷ್ಟ್ರಪತಿಗಳ ಅಂಕಿತ ಆದ ನಂತರ ಸಹ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಲಾಗುತ್ತೆ. ಆ ಕಾಯ್ದೆ ನಿಮ್ ಕಡೆ ಬಂತು ತಾನೆ, ಅದರಲ್ಲಿ ಏನಾದ್ರೂ ಅಸಂವೈಧಾನಿಕ ಅಂಶಗಳಿದಾವ? ಜನರ ಹಕ್ಕು ಮತ್ತು ಕರ್ತವ್ಯಗಳಿಗೆ ಚ್ಯುತಿ ತರುವಂತಹ ಅಂಶಗಳನ್ನೇನಾದ್ರೂ ಸರ್ಕಾರ ಸೇರಿಸಿದೆಯಾ? ಇದಷ್ಟೇ ಸಮೀಕ್ಷೆ ಮಾಡಬೇಕು ಸುಪ್ರೀಂ ಕೋರ್ಟ್. ಸರ್ಕಾರ ಮಾಡಿರುವ ಕಾಯ್ದೆ ಕಾನೂನುಗಳನ್ನ ತಿಂಗಳುಗಟ್ಟಲೆ ಸುಪ್ರೀಂ ಕೋರ್ಟ್ ಇಟ್ಕೊಂಡು ಕೂತಿರುತ್ತೆ.
ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ ಮೋದಿ ಸರ್ಕಾರ ದಿಟ್ಟ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಇಷ್ಟು ದಿವಸ ಆರ್ಟಿಕಲ್ 142 ಶೆಲ್ಟರ್ ತಗೊಂಡು ಅವಾಂತರಗಳನ್ನ ಮಾಡಿ ಆಯ್ತು. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಸದನ ಪಾಸ್ ಮಾಡಿರುವ ಬಿಲ್ಲಿಗೆ ಎಷ್ಟು ತಿಂಗಳ, ವಾರ ಅಥವಾ ದಿನಗಳ ಒಳಗಾಗಿ ಸಹಿ ಮಾಡಬೇಕು ಅಂತ ಡೆಡ್ ಲೈನ್ ಹಾಕೋದಿಕ್ಕೆ ಬರೋದೇ ಇಲ್ಲ. ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಸುಪ್ರೀಂ ಕೋರ್ಟ್ ಏನ್ ಮಾಡಬಹುದು? ಸಂವಿಧಾನನ ವ್ಯಾಖ್ಯಾನ ಮಾಡಬಹುದು, ಅದರ ಆಶಯಗಳಿಗೆ ಚ್ಯುತಿ ಬಂದ್ರೆ ರಕ್ಷಣೆ ಮಾಡಬೇಕು. ಇದಷ್ಟೇ ಅಧಿಕಾರ ಇರೋದು ಸುಪ್ರೀಂ ಕೋರ್ಟ್ಗೆ. ಸಂವಿಧಾನನ ತಿದ್ದುಪಡಿ ಮಾಡುವ, ಸಂಶೋಧನೆ ಮಾಡುವ, ಅದರಲ್ಲಿ ಇಲ್ಲದನ್ನ ಹೇಳುವ ಯಾವುದೇ ಅಧಿಕಾರ ಇಲ್ಲ. ಇದನ್ನೇ ಹೇಳಿರೋದು ಸರ್ಕಾರದ ಪರ ವಕೀಲ ತುಷಾರ್ ಮೆಹ್ತಾ. 5ಕ್ಕಿಂತ ಕಡಿಮೆ ಜಡ್ಜ್ಗಳು ರಾಷ್ಟ್ರಪತಿಗಳ ವಿಚಾರದಲ್ಲಿ ಆದೇಶ ಕೊಡೋದಕ್ಕೆ ಬರೋದಿಲ್ಲ. ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರ ಅಧಿಕಾರದಲ್ಲಿ ಏನಾದ್ರೂ ಮಾರ್ಪಾಡು ಮಾಡಬೇಕು ಅಂತ ಇದ್ರೂ ಆಗ ಅದು ಸಂವಿಧಾನದ ವಿಚಾರ ಆಗುತ್ತೆ. ಆ ಕಾಯ್ದೆ ಕಾನೂನುಗಳನ್ನು ಮಾಡುವ ಹಕ್ಕು ಯಾರಿಗಿದೆ? ಸಂಸತ್ತಿಗೆ ಅಲ್ಟಿಮೇಟ್ಲಿ ಇರೋದು. ಸಂವಿಧಾನನೇ ಹಕ್ಕುಗಳನ್ನು ಕೊಟ್ಟಿದೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ. ತಮ್ಮ ಬಳಿ ಬಂದ ಫೈಲ್ಗಳಿಗೆ ತಕ್ಷಣಕ್ಕೂ ಸೈನ್ ಮಾಡಬಹುದು, ಅದನ್ನ ರಿಸರ್ವ್ ಆಗೂ ಇಡಬಹುದು. ರಾಜ್ಯಪಾಲರು ಅದನ್ನ ರಾಷ್ಟ್ರಪತಿಗಳ ವಿವೇಚನೆಗೂ ಕಳಿಸಬಹುದು. ರಾಜ್ಯಪಾಲರು 1 ತಿಂಗಳೊಳಗೆ ಸೈನ್ ಮಾಡಬೇಕು, ರಾಷ್ಟ್ರಪತಿಗಳು 3 ತಿಂಗಳೊಳಗೆ ಸೈನ್ ಮಾಡಬೇಕು ಅಂತ ಡೆಡ್ ಲೈನ್ ಕೊಡೋದಕ್ಕೆ ಸಂವಿಧಾನದಲ್ಲೇ ಹೇಳಿಲ್ಲ. ಸಂವಿಧಾನದಲ್ಲಿ ಇಲ್ದೇ ಇರೋದನ್ನ ಹೇಳೋದಕ್ಕೆ ಯಾರು ಇವರು? ಇದೇ CJI ಗವಾಯಿ ಅವರೇನ್ ಹೇಳಿದ್ರು? ಸಂವಿಧಾನ ಎಲ್ಲರಿಗಿಂತ ಶ್ರೇಷ್ಠ ಮತ್ತು ಉತ್ಕೃಷ್ಟವಾದದ್ದು. ಅದೇ ಸಂವಿಧಾನನೇ ಕೊಟ್ಟಿರೋದು ಪವರ್ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ. ಅವರೇ ಸುಪ್ರೀಮು, ಅವರ ಯಾರ ಕೈಗಳಿಗೂ ಬರಲ್ಲ ಅಂತ. ಅದೇ ಸಂವಿಧಾನದಲ್ಲಿ ಕೊಲಿಜಿಯಂ ಸಿಸ್ಟಮ್ ಇಲ್ಲ, ಆದ್ರೆ ಇವರು ಕೊಲಿಜಿಯಂ ಸಿಸ್ಟಮ್ ಮಾಡ್ಕೊಂಡು ಕೂತಿದ್ದಾರೆ. ಡೈರೆಕ್ಟ್ ಆಗಿ ರಾಷ್ಟ್ರಪತಿಗಳು ಸವಾಲ್ ಹಾಕಿದ್ರು. ಅದು 10ನೇ ಪ್ರಶ್ನೆ. ನೀವೇನು ಪದೇ ಪದೇ ಆರ್ಟಿಕಲ್ 142 ನಮಗೆ ಅಧಿಕಾರ ಕೊಟ್ಬಿಟ್ಟಿದೆ, ಸರ್ಕಾರ ತೆಗೆದುಕೊಂಡ ಎಲ್ಲ ಕ್ರಮಗಳನ್ನ ಸಮೀಕ್ಷೆ ಮಾಡುವ ಹಕ್ಕಿದೆ ಅಂತ ಹೇಳ್ತೀರಲ್ಲ, ರಾಷ್ಟ್ರಪತಿ ತೆಗೆದುಕೊಂಡಿರೋ ನಿರ್ಧಾರನ ಬದಲಾಯಿಸುವ ಹಕ್ಕು ನಿಮಗಿದೆಯಾ? ಆ ಪವರ್ ಇದೆಯಾ ನಿಮಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮುರ್ಮು. ರಾಷ್ಟ್ರಪತಿ ಹುದ್ದೆ ಯಾಕಿರ್ಬೇಕು, ಎಲ್ಲವನ್ನು ಸುಪ್ರೀಂ ಕೋರ್ಟ್ ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಮಾಡಿದ್ದಾರೆ. ಸ್ನೇಹಿತರೆ, ರಾಷ್ಟ್ರಪತಿ ಅತಿ ಉಚ್ಚ ಪದವಿ. ಸಂವಿಧಾನದಲ್ಲಿ ಏನೇ ಬದಲಾವಣೆ ಆದ್ರೂ ಆ ಕಾಯ್ದೆ ಕಾನೂನುಗಳು ಸದನದಲ್ಲಿ ರೂಪಿತವಾಗುತ್ತೆ. ಫೈನಲಿ ಅದಕ್ಕೆ ಸೈನ್ ಮಾಡೋದು ಯಾರು? ರಾಷ್ಟ್ರಪತಿಗಳು. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಮತ್ತು ಜಡ್ಜಿಗಳಿಗೆ ಓತ್ ಹೇಳೋರು ಯಾರು? ಪ್ರಮಾಣ ವಚನ ಬೋಧನೆ ಮಾಡೋರು ಯಾರು? ಅದೇ ರಾಷ್ಟ್ರಪತಿಗಳು. ಇವರು ಮಾಡಿದ ಎಡವಟ್ಟಿನಿಂದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಷ್ಟ್ರಪತಿಗಳ ಅಥವಾ ರಾಜ್ಯಪಾಲರ ಸಹಿ ಇಲ್ಲದೆ ತಮಿಳುನಾಡಿನಲ್ಲಿ ಸದನದಲ್ಲಿ ಕಾಯ್ದೆನೂ ಪಾಸ್ ಆಗೋಗ್ಬಿಡ್ತು. ಏನ್ ಹೇಳೋದಿದಕ್ಕೆ ಹೇಳಿ? ಸಂವಿಧಾನನ ರಕ್ಷಣೆ ಮಾಡಬೇಕಿದ್ದ ಸುಪ್ರೀಂ ಕೋರ್ಟೇ ಈ ರೀತಿ ಮಾಡಿದ್ರೆ ಯಾರನ್ನ ಕೇಳೋದು? ನಾಳೆ ಇವರೇ ಹೇಳ್ಬೋದು, ಪ್ರಧಾನಿಗೆ ರಿಸ್ಟ್ರಿಕ್ಟ್ ಮಾಡ್ಬೋದು, ನಿಮಗೆ ಆ ಅಧಿಕಾರ ಇಲ್ಲ, ಈ ಅಧಿಕಾರ ಇಲ್ಲ ಅಂತ. ಆರ್ಟಿಕಲ್ 142 ನಮಗೆ ಅಧಿಕಾರ ಕೊಟ್ಬಿಟ್ಟಿದೆ ಅಂತ. ಈ ರೀತಿ ಮನಸೋ ಇಚ್ಛೆ ಮಾಡೋದಕ್ಕೆ ಹೋದ್ರೆ ಈ ರೀತಿ ನಡೆಯುತ್ತಾ ದೇಶ? ನಾಳೆ ಸೇನೆಯ ಬಗ್ಗೆನೂ ಟಿಪ್ಪಣಿಗಳನ್ನ ಮಾಡಬಹುದು. 3 ಸೇನೆಯ ಮಹಾದಂಡ ನಾಯಕರಾದ ರಾಷ್ಟ್ರಪತಿಗಳು ಯಾಕಿರ್ಬೇಕು? ಪ್ರಧಾನಮಂತ್ರಿಗಳು ಯಾಕಿರ್ಬೇಕು? ಅದಕ್ಕೊಂದು ಮಂತ್ರಿ ಮಂಡಲ ಅಂತ ಯಾಕಿರ್ಬೇಕು? ಬೇರೆ ಬೇರೆ ಇಲಾಖೆಗಳಿಗೆ ಮಂತ್ರಿಗಳು ಅಂತ ಯಾಕಿರ್ಬೇಕು? ಎಲ್ಲವನ್ನು ಬರ್ಖಾಸ್ತುಗೊಳಿಸಿ ಸುಪ್ರೀಂ ಕೋರ್ಟೇ ನೋಡ್ಕೊಳ್ಬಹುದಲ್ಲ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.